ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೋಸ್ಕರ ಸಾವಿರಾರು ಕೋಟಿ ಅನುದಾನವನ್ನು ಮೀಸಲಿಡುತ್ತೆ. ಮೀಸಲಿಟ್ಟಿರುವಂತ ಅನುದಾನ ಸದ್ಬಳಕೆಯಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರೆ ಇಲ್ಲ ಅನ್ನುವಂಥ ಉತ್ತರ ಇಲ್ಲಿ ಸಿಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮುಖಾಂತರ ಬೃಹತ್ ಅಕ್ರಮ ನಡೀತಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5,000 ಕೋಟಿಯ ಅಕ್ರಮ ಇದು ಅನ್ನುವಂಥ ಆರೋಪ. 5,000 ಕೋಟಿಗೂ ಅಧಿಕ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ. ಅಭಿವೃದ್ಧಿ ಕಾಮಗಾರಿಯ ಹೆಸರಲ್ಲಿ ಕೋಟಿ ಕೋಟಿ ಅಕ್ರಮ ಆಗ್ತಿದೆ ಅಂತ. ರಾಜ್ಯ ಸರ್ಕಾರದ ಅನುದಾನ ಸಂಪೂರ್ಣ ದುರುಪಯೋಗ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳು ಅಭಿವೃದ್ಧಿ ಕಾಣಬೇಕು ಅನ್ನುವಂಥ ಮಹತ್ವದ ಉದ್ದೇಶದಿಂದ ಮೀಸಲಿಟ್ಟಿರುವಂಥ ದುಡ್ಡು ಯಾರದ್ದೋ ಮನೆಯ ತಿಜೋರಿಯನ್ನ ತುಂಬುತ್ತಾ ಇದೆ. ಯಾರೋ ದುಂಡಗಾಗ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಅನುದಾನದ ಹೆಸರಿನಲ್ಲಿ. 5,000 ಕೋಟಿಗೂ ಅಧಿಕ ಅವ್ಯವಹಾರ ಆಗಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಂತ ದುಡ್ಡಿನಲ್ಲಿ ಕಾಮಗಾರಿಗಳಾಗತ್ತೆ, ಆದರೆ ತಪಾಸಣೆಯೇ ಇಲ್ಲದೆ ಹಣ ಬಿಡುಗಡೆಯಾಗತ್ತೆ. ಮೊದಲು ಹಣ ಬಿಡುಗಡೆ, ನಂತರ ಪರಿಶೀಲನೆ. ಸಿಸಿ ರೋಡ್ ಇರಬಹುದು, ಶಾಲಾ ಅಭಿವೃದ್ಧಿ ಇರಬಹುದು, ಚರಂಡಿ ಕಾಮಗಾರಿ ಇರಬಹುದು, ಎಲ್ಲದರಲ್ಲೂ ಕೂಡ ಅಕ್ರಮ ಎದ್ದು ಕಾಣ್ತಾ ಇದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ದುಡ್ಡು ದುರ್ಬಳಕೆಯಾಗ್ತಿದೆ. ದಾಖಲೆ ಸಮೇತ ಸುವರ್ಣ ನ್ಯೂಸ್ ಈ ಅಕ್ರಮವನ್ನು ಬಯಲು ಮಾಡ್ತಾ ಇದೆ. ಅಧಿಕಾರಿಗಳು, ಗುತ್ತಿಗೆದಾರರು ತಾವಾಡಿದ್ದೇ ಆಟ ಅನ್ನೋ ರೀತಿಯಲ್ಲಿದ್ದಾರೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಈ ಜಿಲ್ಲೆಗಳಲ್ಲಿ ಕಳಪೆ ಕಾಮಗಾರಿಯನ್ನು ಮಾಡೋದು, ಥರ್ಡ್ ಪಾರ್ಟಿ ಇನ್ಫೆಕ್ಷನ್ಗೂ ಮೊದಲೇ ಹಣ ರಿಲೀಸ್ ಆಗತ್ತೆ ಗುತ್ತಿಗೆದಾರರಿಗೆ. ಇದು ಸಮಥಿಂಗ್ ವ್ಯವಹಾರ, ಕಮಿಷನ್ ದಂಧೆ ಇಲ್ಲಿ ನಡೀತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದನ್ನ ದಾಖಲೆ ಸಮೇತ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಾ ಇದೆ. ಯಾವ ರೀತಿ ಅವ್ಯವಹಾರಗಳಾಗಿದೆ ಅನ್ನುವಂಥ ಡೀಟೇಲ್ ನೋಡ್ತಾ ಇದ್ದೀವಿ. ಕೊಪ್ಪಳದ 23ನೇ ವಾರ್ಡ್ನ ಗಾಂಧಿನಗರದ ಸರ್ಕಾರಿ ಶಾಲೆಯ ಒಂದು ಕೇಸ್ ಸ್ಟಡಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಕ್ರಮಗಳು ಯಾವ ರೀತಿ ಆಗಿದೆ ಅನ್ನೋದಕ್ಕೆ 23-24ನೇ ಸಾಲಿನಲ್ಲಿ 13.53 ಲಕ್ಷ ಮೌಲ್ಯದ ಶಾಲಾ ಕೊಠಡಿ ನಿರ್ಮಾಣ ಆಗಿತ್ತು. ಟೆಂಡರ್ ಮೊತ್ತ 11,37,000 ಚಿಲ್ಲರೆ. ಬಟ್ ಇದರಲ್ಲಿ ಅವ್ಯವಹಾರ ಎದ್ದು ಕಾಣ್ತಾ ಇದೆ. ಕಾಮಗಾರಿ ಸರಿ ಹೋಗಿದೆಯಾ ಅಂತ ಕೇಳಿದ್ರೆ ಇಲ್ಲ, ಕಳಪೆ ಗುಣಮಟ್ಟದ ಕಟ್ಟಡ ನಿರ್ಮಾಣ ಮಾಡಿ ಬಿಲ್ ಪಾಸ್ ಮಾಡಿಕೊಂಡಿದ್ದಾರೆ. ಥರ್ಡ್ ಪಾರ್ಟಿ ಇನ್ಫೆಕ್ಷನ್ ಆಗಬೇಕು ಬಿಲ್ ಪಾಸ್ ಆಗೋದಕ್ಕಿಂತ ಮುಂಚೆ, ಆದರೆ ಅದು ಯಾವುದೂ ಕೂಡ ಆಗಿಲ್ಲ, ಬಿಲ್ ಪಾಸ್ ಆಗಿದೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯನ್ನ ಮಾಡಿದೆ. ಈ ಮೂಲಕ ಪ್ರತಿ ವರ್ಷವೂ ಕೂಡ ಈ ಭಾಗದ ಏನು ಗ್ರಾಮೀಣ ಪ್ರದೇಶಗಳಿಗಾಗಿರ್ಬೋದು, ನಗರ ಪ್ರದೇಶಗಳಿಗೆ ಅನೇಕ ಯೋಜನೆಗಳನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಆದರೆ ಈ ಒಂದು ಯೋಜನೆಗಳಲ್ಲಿ ಅವ್ಯವಹಾರ ಆಗಿದೆ ಅನ್ನುವ ಮಾತುಗಳು ಇದೀಗ ಕೇಳಿ ಬಂದಿರತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಏನು ಶಾಲಾ ಕೊಠಡಿಗಳ ನಿರ್ಮಾಣ ಆಗಿರ್ಬೋದು, ಅಂಗನವಾಡಿ ಜೊತೆಗೆ ಸಿಸಿ ರಸ್ತೆ, ಹೀಗೆ ಅನೇಕ ಕಾಮಗಾರಿಗಳಲ್ಲಿ ಅವ್ಯವಹಾರ ಆಗಿರೋದ್ರ ಕುರಿತಾಗಿ ಏನು CM ಆರ್ಥಿಕ ಸಲಹೆಗಾರ ಬಸವರಾಜ ರೆಡ್ಡಿಯವರು ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ನಾನೀಗ ಕೊಪ್ಪಳ ನಗರದ 23ನೇ ವಾರ್ಡಿನಲ್ಲಿರ್ತಕ್ಕಂಥ ಏನು ಗಾಂಧಿನಗರದ ಒಂದು ಶಾಲಾ ಕೊಠಡಿಯ ಮುಂಭಾಗದಲ್ಲಿದ್ದೀನಿ. ಈ ಒಂದು ಶಾಲಾ ಕೊಠಡಿಯನ್ನು ಏನು 2023-24ನೇ ಸಾಲಿನ KKRDB ಮ್ಯಾಕ್ರೋ ಯೋಜನೆಯಲ್ಲಿ ಈ ಒಂದು ಶಾಲಾ ಕೊಠಡಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. 13.5 ಲಕ್ಷ ರೂಪಾಯಿದಲ್ಲಿ ಈ ಒಂದು ಕಾಮಗಾರಿಯನ್ನು ಮಾಡಿರ್ತಕ್ಕಂಥದ್ದು ಏನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಮೂಲಕ. ಆದರೆ ಈ ಒಂದು ಕಾಮಗಾರಿಯಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಒಂದು ದಾಖಲೆಗಳು ಕೂಡ ಇದೀಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ಏನು ಈ ಒಂದು ಕಟ್ಟಡ ಇತ್ತೀಚೆಗಷ್ಟೇ ನಿರ್ಮಾಣವಾಗಿರ್ತಕ್ಕಂಥದ್ದು, ಆದರೂ ಕೂಡ ಈ ಒಂದು ಕಟ್ಟಡ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಆಗಿದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ನಾವಿಲ್ಲಿ ಬೇಸ್ಮೆಂಟ್ನ ಒಂದು ಕೆಳಭಾಗದಲ್ಲಿ ನೋಡ್ಬೋದು, ಈಗಾಗಲೇ ಒಂದು ಬೇಸ್ಮೆಂಟ್ ಕೂಡ ಕಿತ್ತು ಹೋಗಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ಬೋದಾಗಿದೆ. ಇಂಥದ್ದೇ ಅನೇಕ ಒಂದಿಷ್ಟು ಏನು ಅವ್ಯವಹಾರಗಳು ಕೂಡ ಈ ಒಂದು KKRDB ಅನುದಾನದಲ್ಲಿ ನಿರ್ಮಾಣವಾಗ್ತಕ್ಕಂಥ ಅಂಗನವಾಡಿ ಕಟ್ಟಡಗಳಾಗಿರ್ಬೋದು, ಮತ್ತೊಂದು ಕಡೆ ಏನು ಸಿಸಿ ರಸ್ತೆಗಳಾಗಿರ್ಬೋದು, ಶಾಲಾ ಕೊಠಡಿಗಳು, ಹೀಗೆ
ಅನೇಕ ಕಾಮಗಾರಿಗಳಲ್ಲಿ ಅವ್ಯವಹಾರ ಆಗಿದೆ. ಮತ್ತೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ ಈ ಒಂದು ಪ್ರತಿ ವರ್ಷವೂ ಕೂಡ ಅಂದರೆ 10,000ಕ್ಕೂ ಹೆಚ್ಚು ಕೋಟಿ ಅನುದಾನ ಈ ಒಂದು KKRWಗೆ ಬರ್ತದೆ. ಇಂಥ ಒಂದು ದೊಡ್ಡದಂಥ ಒಂದು KKRWಗೆ ಇಲ್ಲಿವರೆಗೂ ಕೂಡ ಥರ್ಡ್ ಪಾರ್ಟಿಯನ್ನು ಗುರುತು ಮಾಡೋದೊಂದು ಕೆಲಸವನ್ನು ಮಾಡಿಲ್ಲ. ಈಗಾಗಲೇ ನಡವಳಿ ಕೂಡ ಆಗಿರ್ತಕ್ಕಂಥದ್ದು ಥರ್ಡ್ ಪಾರ್ಟಿಯನ್ನು ಗುರುತು ಮಾಡಬೇಕು ಅಂತೇಳಿ. ಮತ್ತೊಂದನ್ನು ನಾನು ನಿಮಗೆ ತೋರಿಸ್ತೀನಿ. ಇದೊಂದೇ ಕಟ್ಟಡ ಅಲ್ಲ, ಇಂಥದ್ದೇ ಒಂದು ಕಟ್ಟಡವನ್ನು ಕೂಡ KKRW ಅನುದಾನದಲ್ಲಿ ಗಾಂಧಿನಗರದ ಒಂದು ಶಾಲೆಯಲ್ಲಿ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬಿಸರಳ್ಳಿಯಲ್ಲೂ ಕೂಡ ಅಂಗನವಾಡಿ ಕೇಂದ್ರ ಇರತಕ್ಕಂಥದ್ದು, CC ರಸ್ತೆಗಳು ಇರತಕ್ಕಂಥದ್ದು, ಬೇರೆ ಬೇರೆ ಭಾಗದಲ್ಲಿ ಇಷ್ಟೆಲ್ಲ ಅವ್ಯವಹಾರಗಳು ಆಗ್ತಾ ಇದ್ರು ಕೂಡ ಇಲ್ಲಿವರೆಗೂ ಕೂಡ ಅಧಿಕಾರಿಗಳು ಅಂತ ಒಂದು ಯಾರದರಲ್ಲಿ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ನಾನು ನಿಮಗೆ ಮತ್ತೊಂದು ಕಟ್ಟಡವನ್ನು ತೋರಿಸ್ತೀನಿ. ಈ ಕಟ್ಟಡವನ್ನು 2018-19 ಸಾಲಿನ ಒಂದು KKRW ಮೈಕ್ರೋ ಯೋಜನೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸುಮಾರು 10,60,000 ರೂಪಾಯಿ ವೆಚ್ಚದಲ್ಲಿ ಈ ಒಂದು ಏನು ಶಾಲಾ ಕೊಠಡಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು KRDL ಮೂಲಕ. ಅಂದರೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡದೇನೆ ಈ ಒಂದು ಕಾಮಗಾರಿಗಳಿಗೆ ಬಿಲ್ಲನ್ನು ಕೂಡ ಮಾಡಿರ್ತಕ್ಕಂಥ ಒಂದು ವಿಚಾರ ಇದೀಗ. ಕೊಪ್ಪಳ ಜಿಲ್ಲೆಯ ಡೀಟೇಲ್ ಅನ್ನು ಗಮನಿಸಿದ್ರಿ. ಇದು ಕೊಪ್ಪಳಕ್ಕಷ್ಟೇ ಸೀಮಿತವಾಗಿಲ್ಲ, ಕಲ್ಯಾಣ ಕರ್ನಾಟಕದುದ್ದಕ್ಕೂ ಕೂಡ ಇದೇ ರೀತಿ ಅರೆಬೆರೆ ಕಾಮಗಾರಿ ಅವ್ಯವಹಾರ ಎದ್ದು ಕಾಣ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿರುವಂತ ಈ ಅವ್ಯವಹಾರದ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ, ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಪತ್ರ ಬರೆದಿದ್ದಾರೆ. ಅವ್ಯವಹಾರ ತನಿಖೆಗೆ ಸೂಚಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆ ಪತ್ರದ ಆಧಾರದ ಮೇಲೆ ಕಲ್ಯಾಣ ಕರ್ನಾಟಕ ಕಾಮಗಾರಿ ತನಿಖೆಗೆ ಆಗ್ರಹಿಸಿದ್ದಾರೆ. ಜಾಮದಾರ್ ಕೂಡ ಹಿಂದ ಚಿಂತಕರ ವೇದಿಕೆಯ ಅಧ್ಯಕ್ಷ ಸಾಯಿಬಣ್ಣ ಜಾಮದಾರ್ ಆಗ್ರಹಿಸಿದ್ದಾರೆ. ತನಿಖೆಯಿಂದಾಗಿ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳಲ್ಲಿ ನಡುಕ ಶುರುವಾಗಿದೆ. ಕೊಪ್ಪಳದ ಡೀಟೇಲ್ ಆಗಲೇ ನೋಡಿದ್ರಿ. ಕೊಪ್ಪಳಕ್ಕಷ್ಟೇ ಸೀಮಿತವಾಗಿಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ KKRDBಯಿಂದ ಆಗಿರುವಂಥ ಕಾಮಗಾರಿಗಳಲ್ಲಿ ಅಕ್ರಮ ಎದ್ದು ಕಾಣ್ತಾ ಇದೆ. ರಾಜ್ಯದಲ್ಲಿ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆದಿರ್ತಕ್ಕಂಥದ್ದು. ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5,000 ಕೋಟಿಗೂ ಹೆಚ್ಚು ಅನುದಾನ ಬಂದಿರುತ್ತೆ. ಅದನ್ನ ಭ್ರಷ್ಟಾಚಾರ ನಡೆಸಿ ಸಾಕಷ್ಟು ಹಣವನ್ನು ಹೊಡೆದಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಆ ಭಾಗದ ಹೋರಾಟಗಾರರಾಗಿರ್ತಕ್ಕಂಥ ಸಾಯಿಬಣ್ಣ ಜಮಾದಾರ್ ಅವರು ಇದ್ದಾರೆ. ಅವರನ್ನೇ ಕೇಳೋಣ ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದ್ರ ಬಗ್ಗೆ. ಸಾಯಿಬಣ್ಣ ಅವರೇ, ಇಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಏನಿದೆ ಅದರಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ? ನೀವು ಹೇಳ್ತಾ ಇರ್ತಕ್ಕಂಥ 5,000 ಕೋಟಿಗೂ ಹೆಚ್ಚು ಅಂತ ಹೇಳ್ತಾ ಇದ್ದೀರಾ. ಏನು ದಾಖಲೆ ಇದೆ? ಯಾವ ರೀತಿ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ? ಸರ್, ಇಲ್ಲಿ ಹೈದರಾಬಾದ್ ಕರ್ನಾಟಕ ಸರ್ವಾಂಗೀಣ ಅಭಿವೃದ್ಧಿ ಆಗಲಿ ಅಂತೇಳಿ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದೆ. ಒಂದು ಕಡೆ ಸರ್ಕಾರದ ಆದೇಶಗಳನ್ನು, ಇವತ್ತು ನೀತಿ ನಿಯಮಗಳನ್ನು ಮಂಡಳಿ ಅಧಿಕಾರಿಗಳು ಮತ್ತು ಮಂಡಳಿ ಅಧ್ಯಕ್ಷರು ಗಾಳಿಗೆ ತೂರ್ತಾ ಇದ್ದಾರೆ. ಇವತ್ತು ವಿತೌಟ್ ಥರ್ಡ್ ಪಾರ್ಟಿ, ಇವತ್ತು ಅಧ್ಯಕ್ಷರು ಹೇಳ್ದಂಗೆ ಮತ್ತು ನಮ್ಮ ಹತ್ರ ಅಂಕಿಅಂಶ ಇದೆ, 2 ವರ್ಷದಲ್ಲಿ ಸರಿಸುಮಾರು 5,130 ಕೋಟಿಯಷ್ಟು ಬಿಲ್ಗಳನ್ನು ಮಾಡಿದ್ದಾರೆ ವಿತೌಟ್ ಥರ್ಡ್ ಪಾರ್ಟಿ. ಇವತ್ತು KTPP ಆ್ಯಕ್ಟ್ ಇದೆ 1999, ಅದನ್ನು ಉಲ್ಲಂಘನೆ ಮಾಡಿದ್ರು. ಇವತ್ತು ಇವೆಲ್ಲ ಭ್ರಷ್ಟಾಚಾರಗಳು ಮತ್ತು ಈ ನನ್ನ ಹತ್ರ ಒಂದು 50 ವರದಿಗಳದಾವ. ಯಾವ ರೀತಿಯಾಗಿ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಇವತ್ತು CC ರೋಡ್ಗಳಿಗೆ ಕಾಲಮ್ಗಳ ಟೆಸ್ಟ್ ಕೊಡೋದು, ಆಮೇಲೆ ಬಿಲ್ಡಿಂಗ್ಗಳಿಗೆ CC ರೋಡ್ಗಳನ್ನ ಟೆಸ್ಟ್ ಕೊಡೋದು, ಇವತ್ತು ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಹೆಚ್ಚಿನ ಮೊತ್ತವನ್ನು ಕೊಟ್ಟು ಅಲ್ಲೇ ಕಾಂಟ್ರಾಕ್ಟರ್ಗಳ ಮೂಲಕ ಸಿಲ್ಲು ಸೈನ್ಗಳನ್ನು ಹಾಕಿ ಡುಪ್ಲಿಕೇಟ್ ವರದಿಗಳನ್ನು ಪಡ್ಕೊಂಡು ಒಂದು ಬಿಳಿ ಹಾಳಿ ಮೇಲೆ ಆ ವರದಿಗಳನ್ನು ಪಡ್ಕೊಂಡು ಇವತ್ತು ಅಕ್ರಮ ಭ್ರಷ್ಟಾಚಾರಗಳು ಮಾಡ್ತಾ ಇದ್ದಾರೆ. ಹೈದರಾಬಾದ್ ಕರ್ನಾಟಕದ ಏನು ಅಭಿವೃದ್ಧಿ ಆಗಬೇಕಾಗಿತ್ತು, ಇವತ್ತು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಆಗದೇನೆ ಆ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಹಾಗೂ ಈ ಜನಪ್ರತಿನಿಧಿಗಳು ಎಲ್ಲರೂ ಸೇರಿಬಿಟ್ಟು ಕೊಳ್ಳೆ ಹೊಡಿತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಏನದ ಇವತ್ತು PIL ಇದು ಸಾರ್ವಜನಿಕ ಹಿತಾಸಕ್ತಿಯನ್ನು ಹಾಕಿದ್ವಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ. ಉಚ್ಚ ನ್ಯಾಯಾಲಯವು ಇವತ್ತು ಮಾನ್ಯ ಮುಖ್ಯ ನ್ಯಾಯಾಧೀಶರು ಇವತ್ತು ಸರ್ಕಾರಕ್ಕೆ ಚಾಟಿಯನ್ನು ಬೀಸಿದ್ದಾರೆ. ನಾವು ಒಟ್ಟಾರೆಯಾಗಿ ಈ ಸಂಪೂರ್ಣ ಹಗರಣವನ್ನು, ಕಾಂಗ್ರೆಸ್ ಸರ್ಕಾರದ ಹಗರಣವನ್ನು ಇವತ್ತು CBIಲಿಂದ ತನಿಖೆ ಆಗಬೇಕು. ಯಾಕಂದರೆ ಈ ಹಿಂದೆ 11/11/2024 ಮಾನ್ಯ ಸಿದ್ದರಾಮಯ್ಯನವರು ಏನಂದರೆ ಮಂಡಳಿಯಲ್ಲಿ ಅವ್ಯವಹಾರ ಆಗಿದೆ, 3,000 ಕೋಟಿ ಅವ್ಯವಹಾರ ಆಗಿದೆ, ತನಿಖೆ ಮಾಡಿ ಅಂಥೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಆದರೆ ಇವತ್ತು 11 ತಿಂಗಳಾಯಿತು, ಇಲ್ಲಿ ತನಕ ಯಾವುದೂ ವರದಿ ಇಲ್ಲ. ಇವತ್ತು ಸುಮ್ಮನೆ ಸರ್ಕಾರದ ದುಡ್ಡನ್ನು ಇವತ್ತು ಪೋಲು ಮಾಡ್ತಾ ಇದ್ದಾರೆ. ಇವತ್ತು ಭ್ರಷ್ಟ ಅಧಿಕಾರಿಗಳನ್ನು, ಭ್ರಷ್ಟ ರಾಜಕಾರಣಿಗಳನ್ನು ಇವತ್ತು ಕಾಯುವಂಥ ಕೆಲಸವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ನಾವು ಸುವರ್ಣ ನ್ಯೂಸ್ ಮೊರೆ ಬಂದು ಏನು ಇವತ್ತು ಈ ಭ್ರಷ್ಟಾಚಾರ ಏನಾಗ್ತಾ ಇದೆ ಈ ಮಂಡಳಿಯಲ್ಲಿ, ಹೈದರಾಬಾದ್ ಕರ್ನಾಟಕ ಈಗಾಗಲೇ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಉದ್ಯೋಗಿಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದೆ. ಈ ಪ್ರದೇಶದ ಅಭಿವೃದ್ಧಿಗಾಗಿ ತಾವು ಧ್ವನಿ ಎತ್ತಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಫೈನಲಿ ಏನು ನಿಮ್ಮ ಹೋರಾಟದ ಉದ್ದೇಶ ಏನು? ಸರ್, ನನ್ನ ಹೋರಾಟದ ಉದ್ದೇಶ ಏನಂದರೆ ಏನು
ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದಂಥ ಪ್ರದೇಶ ನಮ್ಮ ಹೈದರಾಬಾದ್ ಕರ್ನಾಟಕ ಇದೆ. ಈ ಹೈದರಾಬಾದ್ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಂದ್ರೆ ಏನು ಸರ್ಕಾರದಿಂದ ಬರುವಂಥ ಅನುದಾನ ಸಮರ್ಪಕವಾಗಿ ಬಳಕೆ ಆಗಬೇಕು. ಮತ್ತು ಈ ಭ್ರಷ್ಟ ಅಧಿಕಾರಿಗಳೇನು ಇಲ್ಲಿ ತನಕ ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ವಿತೌಟ್ ಥರ್ಡ್ ಪಾರ್ಟಿಯನ್ನು ಬಿಲ್ಗಳು ಮಾಡಿದ್ದಾರೆ. ಇವರು ಯಾರೇ ಇರಲಿ ಅವರನ್ನು ಜೈಲಿಗೆ ಹಾಕುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಬೇಕಿದೆ. ಈಗ ಅದರ ಪರ್ಯಾಯವಾಗಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ PIL ಕೂಡ ಹಾಕಿದ್ದೀವಿ. ಈಗ PIL ಹಾಕಿದ ಮೇಲೆ ಮಾನ್ಯ ಚೀಫ್ ಜಸ್ಟಿಸ್ ಅವರು ಸರ್ಕಾರಕ್ಕೆ ಚಾಟಿ ಕೂಡ ಬೀಸಿದ್ದಾರೆ, ಅಂದರೆ ನೋಟಿಸನ್ನು ಕೂಡ ಕಟ್ಟಿದ್ದಾರೆ. ಈಗ ಮುಂದುವರೆದು ಇವು ಸರ್ಕಾರದವರು ಏನು ಮಾಡ್ತಾರೆ ಅಂತೇಳಿ ನಾವು ಕಾಯಬೇಕಾಗಿದೆ ಸರ್. ಇದಿಷ್ಟು ಜಮಾದಾರ್ ಅವರು ಹೋರಾಟಗಾರರಾಗಿರ್ತಕ್ಕಂಥ ಜಮಾದಾರ್ ಅವರು ಹೇಳ್ತಾ ಇರ್ತಕ್ಕಂಥ ಮಾತುಗಳು. ಕ್ಯಾಮ್ರಾ ಪರ್ಸನ್ ಎನೋಜ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಹಣ ಮೀಸಲಿಟ್ಟರೆ ಸಾಲೋದಿಲ್ಲ, ಬದಲಾಗಿ ಆ ಹಣ ಯಾವ ರೀತಿ ವಿನಿಯೋಗ ಆಗ್ತಾ ಇದೆ, ದುರ್ಬಳಕೆ ಆಗ್ತಾ ಇದೆಯಾ ಅಥವಾ ಸದ್ಬಳಕೆ ಆಗ್ತಾ ಇದೆಯಾ ಅನ್ನೋದನ್ನ ಮಾನಿಟರ್ ಮಾಡಿದರೆ ಮಾತ್ರ ಇಟ್ಟಿರುವಂಥ ದುಡ್ಡು ಜನರ ಕಲ್ಯಾಣಕ್ಕಾಗಿ ಬಳಕೆಯಾಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.